ಚನ್ನರೆಡ್ಡಿ ಪಾಟೀಲ್ ಕಣ್ಣೂರ್ ಮತ್ತು ಶಾಸಕರ ಮಗನನ್ನು ಕೂಡಲೇ ಬಂಧಿಸಬೇಕು ಹಾಗೂ ಸಾವನ್ನಪ್ಪಿದ ಕುಟುಂಬಕ್ಕೆ ಜೀವರಕ್ಷಣೆ ನೀಡಬೇಕು. ಏನು ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಜಿಲ್ಲೆ ದೇವದುರ್ಗ ಹಾಗೂ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ದಿನಾಂಕ 5/8/2024 ಕಾರು ದಂಡಾಧಿಕಾರಿ ದೇವದುರ್ಗ ಇವರ ಮುಖಾಂತರ ಕರ್ನಾಟಕ ಸರ್ಕಾರದ ರಾಜ್ಯಪಾಲರಿಗೆ ಮನವಿ ಪತ್ರ ತಿಳಿಸುವುದೇನೆಂದರೆ ಇತ್ತೀಚೆಗೆ 24-25ನೇ ಸಾಲಿನಲ್ಲಿ ಸಾರ್ವತ್ರಿಕ ಚುನಾವಣೆ ಮಾಡುವಲ್ಲಿ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಲಂಚದ ಜಾತ್ರೆ ಮುಖಾಂತರ ಶಾಸಕರುಗಳು ಮತ್ತು ಮಂತ್ರಿಗಳು ಜಾತ್ರೆಯನ್ನು ಮಾಡಿದ್ದಾರೆ. ಲಂಚದ ಜಾತ್ರೆಯಲ್ಲಿ ಶಾಸಕ ಚನ್ನರೆಡ್ಡಿ ಪಾಟೀಲ್ ಮತ್ತು ತನ್ನೂರು ಮತ್ತು ಅವರ ಮಗನಾದ ಪಪ್ಪಣ್ಣಗೌಡ ಕನ್ನಗೌಡ ತನ್ನೂರು ಇವರನ್ನು ಯಾದಗಿರಿ ನಗರದ PSI ಪರಶುರಾಮ್ ಅವರನ್ನು ವರ್ಗಾವಣೆ ಮಾಡುವ ವಿಷಯಕ್ಕೆ 30 ಲಕ್ಷ ಹಣದ ಬೇಡಿಕೆಯನ್ನು ಮಾತಿನಂತೆ ಹಣ ಕೊಡಬೇಕು, ಇಲ್ಲವಾದರೆ ನನ್ನ ಬೇರೆ ಕಡೆ ವರ್ಗಾವಣೆ ಮಾಡಿಸುತ್ತೇನೆ ಎಂದು PSI ಪರಶುರಾಮ್ ಅವರಿಗೆ ಶಾಸಕರ ಮಗನು ಹೇಳಿದ್ದು ನಿಜವಿರುತ್ತದೆ. ಶಾಸಕರ ಮಗನು ಹೇಳಿದ ಪ್ರಕಾರ ಮುಕ್ಕಾಲ ಹಣವನ್ನು ಶಾಸಕರ ಮಗ ಕೈಗೆ PSI ಪರಶುರಾಮ್ ಸಾಲ ಮಾಡಿ ಮುಟ್ಟಿಸುತ್ತಾನೆ. ಇನ್ನುಳಿದ ಹಣವನ್ನು ಕೂಡಲೇ ಬೇಕೆಂದು ಪರಶುರಾಮ್ ಅವರಿಗೆ ಒತ್ತಡ ಮತ್ತು ಬೆದರಿಕೆ ಹಾಕಿದ್ದಾನೆ. ಶಾಸಕರ ಮಗನು ಬೆದರಿಕೆ ಹಾಕಿದ ವಿಷಯವನ್ನು ಚಿಂತಿಸಿ ಮಾನಸಿಕವಾಗಿ PSI ಪರಶುರಾಮ್ ಅವರು ಹಣವನ್ನು ತಯಾರು ಮಾಡಿಕೊಂಡು ಮುಟ್ಟಿಸಲಿಕ್ಕೆ ಸಮಯ ನೀಡದೆ ಇರುವ ಸಂದರ್ಭದಲ್ಲಿ ಶಾಸಕರ ಮಗನ ಒತ್ತಡಕ್ಕೆ PSI ಅವರು ಎದರಿ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದ PSI ಪರಶುರಾಮ್ ಕುಟುಂಬಕ್ಕೆ ಶಾಸಕರ ಮತ್ತು ಆತನ ಬೆಂಬಲಿಗರ ಒತ್ತಡ, ಶಿವ ಬೆದರಿಕೆ ಮತ್ತು ಕುಟುಂಬದ ಮೇಲೆ ಧಮಕಿ ಕೊಡಲು ಮುಂದಾಗಿರುತ್ತಾರೆ.